ಕರ್ತನಲ್ಲಿ ನಮಗೆ ಅತ್ಯಂತ ಪ್ರಿಯರಾದ ದೇವಮಕ್ಕಳೆಲ್ಲರಿಗೂ ಯೇಸು ಕ್ರಿಸ್ತನ ಉನ್ನತವಾದ ಶ್ರೇಷ್ಠವಾದ ನಾಮದಲ್ಲಿ ಶುಭವನ್ನು ತಿಳಿಸುತ್ತೇನೆ. ಗುಡ್ ಮಾರ್ನಿಂಗ್ ಎವ್ರಿವನ್. ಪ್ರತಿದಿನವೂ ಕೂಡ ನಾವು ದೇವರ ಪಾದಸನ್ನಿಧಿಯಲ್ಲಿ ಉದಯ ಕಾಲದಲ್ಲಿ ಬಂದು ಆತನ ಮಾತನ್ನು ಧ್ಯಾನಿಸುವುದಕ್ಕೆ, ದೇವರ ವಾಕ್ಯದ ಮೇಲೆ ಲಕ್ಷ್ಯ ಇಡುವುದಕ್ಕೆ, ಪ್ರಾಮುಖ್ಯವಾಗಿ ದೇವರ ವಾಗ್ದಾನವನ್ನು ಧ್ಯಾನಿಸುವುದಕ್ಕಾಗಿ, ನಮ್ಮ ಕರ್ತನು ರಕ್ಷಕನು ಅನುಗ್ರಹಿಸುತ್ತಾ ಇರುವಂತಹ ಈ ಒಳ್ಳೆಯ ಸಮಯಕ್ಕಾಗಿ ಸಕಲ ಸ್ತುತಿ ಘನ ಮಾನ ಪ್ರಭಾವ ಸದಾಕಾಲವೂ ಕೂಡ ಆತನಿಗೆ ಮಾತ್ರ ಉಂಟಾಗಲಿ. ನೀವೆಲ್ಲರೂ ಕ್ಷೇಮವಾಗಿರಬೇಕೆಂದು, ಆಧ್ಯಾತ್ಮಿಕವಾಗಿ, ಶಾರೀರಿಕವಾಗಿ, ಸಾಮಾಜಿಕವಾಗಿ ನೀವೆಲ್ಲರೂ ಕೂಡ ಅಭಿವೃದ್ಧಿ ಹೊಂದಬೇಕೆಂದು, ಆಶೀರ್ವಾದ ನೋಡಬೇಕೆಂದು ನಿಮಗೋಸ್ಕರವಾಗಿ ನಾವು ಯಾವಾಗಲೂ ಪ್ರಾರ್ಥಿಸುತ್ತಿದ್ದೇವೆ. ನಮ್ಮ ದೇವರು ಪ್ರಾರ್ಥನೆಯನ್ನು ಕೇಳುವಾತನು. ನಂಬಿಕೆಯಿಂದ ಯಾರು ಪ್ರಾರ್ಥನೆ ಮಾಡುತ್ತಾರೋ ಆ ಎಲ್ಲ ಪ್ರಾರ್ಥನೆಗಳನ್ನು ಕೂಡ ದೇವರು ಕೇಳಿ ಅವರ ಜೀವಿತದಲ್ಲಿ ಒಳಿತನ್ನು ಮಾಡುತ್ತಾರೆ. ಈ ದಿನ ವಾಗ್ದಾನಕ್ಕಾಗಿ ಎದುರು ನೋಡುತ್ತಾ ಇದ್ದೀರಾ ಅಲ್ವಾ? ಬೈಬಲ್ ತೆಗೆಯೋಣ. 37ನೇ ಕೀರ್ತನೆ 40ನೇ ವಾಕ್ಯ. ಯೆಹೋವನು ಸಹಾಯಕನಾಗಿ ಅವರನ್ನು ತಪ್ಪಿಸಿ ಬಿಡುವನು. ಅವರು ಆತನ ಆಶ್ರಿತರಾದ್ದರಿಂದ ದುಷ್ಟರ ಕೈಯಿಂದ ತಪ್ಪಿಸಿ ರಕ್ಷಿಸುವನು. ಅನೇಕ ಸಂದರ್ಭದಲ್ಲಿ ಸತ್ಯವೇದದಲ್ಲಿ ಈ ರೀತಿಯಾದಂತಹ ವಾಗ್ದಾನಗಳನ್ನು ನಾವು ಧ್ಯಾನಿಸುತ್ತಾ ಇದ್ದೇವೆ. ದೇವರು ಅವರನ್ನು ಬಿಡಿಸಿ ರಕ್ಷಿಸುತ್ತಾರೆ ಎಂಬುದಾಗಿ. ಯಾಕೆ ಅಂದರೆ ನಾವು ಆತನನ್ನು ಆಶ್ರಯಿಸುತ್ತಾ ಇರುವುದರಿಂದ. ಇಂಗ್ಲಿಷಲ್ಲಿ ರೆಫ್ಯೂಜ್ ಎನ್ನುವಂತಹ ಮಾತನ್ನು ಉಪಯೋಗಿಸುತ್ತಾರೆ. ನೋಡಿ, ಆಯಾ ಸಂದರ್ಭದಲ್ಲಿ ಪ್ರಪಂಚದಲ್ಲಿ ಯುದ್ಧವು ತಲೆ ಎತ್ತುವಾಗ, ಯುದ್ಧಗಳು ಆಗುವಾಗ ಅನೇಕರು ಆ ಯುದ್ಧದಿಂದ ತಪ್ಪಿಸಿಕೊಳ್ಳುವುದಕ್ಕೋಸ್ಕರ, ರಕ್ಷಿಸಲ್ಪಡುವುದಕ್ಕೋಸ್ಕರವಾಗಿ ಪಕ್ಕದ ದೇಶಕ್ಕೆ ವಲಸೆಗಾರರಾಗಿ ಹೋಗುತ್ತಾರೆ. ಮೈಗ್ರೇಟ್ ಆಗುವಂತವರು ಕೆಲವರು, ಅಥವಾ ರೆಫ್ಯೂಜಿಯಾಗಿ ಹೋಗುವಂತವರು ಕೆಲವರು ಇರುತ್ತಾರೆ. ನಾವು ಅದನ್ನು ನೋಡುತ್ತಾ ಇರುತ್ತೇವೆ. ಆದರೆ ದೇವರ ವಾಕ್ಯ ಹೇಳುತ್ತಾ ಇದೆ, ದುಷ್ಟರು ನಮ್ಮ ಸುತ್ತಲೂ ಆವರಿಸುವಾಗ, ಅವರು ತಮ್ಮ ಮಾತಿನಿಂದ ನಮ್ಮನ್ನು ಕುಗ್ಗಿಸಬೇಕು ಅಂದುಕೊಂಡಾಗ, ಅಥವಾ ತಮ್ಮ ಕ್ರಿಯೆಯಿಂದ ನಮ್ಮನ್ನು ಬಾಧೆಪಡಿಸಬೇಕು ಅಂದುಕೊಂಡಾಗ, ನಮ್ಮ ನಂಬಿಕೆಯನ್ನು, ನಮ್ಮ ಭಕ್ತಿಯನ್ನು, ದೇವರ ಮೇಲೆ ನಮಗೆ ಇರುವಂತಹ ಪ್ರೀತಿಯನ್ನು ಕಡಿಮೆ ಮಾಡಬೇಕೆಂದು ಪ್ರಯತ್ನ ಮಾಡುವಾಗ, ನಾವು ಯಾರನ್ನು ಆಶ್ರಯಿಸಬೇಕು ಅಂದರೆ ದೇವರನ್ನು ಆಶ್ರಯಿಸಬೇಕು. ಈ 37ನೇ ಕೀರ್ತನೆ ದಾವಿದನ ಮೂಲಕವಾಗಿ ಬರೆಯಲ್ಪಟ್ಟಿದೆ. ಇಲ್ಲಿ ದುಷ್ಟರು ಎನ್ನುವಂತಹ ಮಾತನ್ನು ನಾವು ಅನೇಕ ಸಾರಿ ನೋಡುತ್ತೇವೆ. ಅಂದರೆ ಭಕ್ತಿಹೀನರು. ಅವರು ದೇವರ ಮಕ್ಕಳ ಮೇಲೆ ಯಾವುದೋ ವಿಧವಾದ ಉದ್ದೇಶಗಳು ಇಟ್ಟುಕೊಂಡು ಅವರು ಹಿಂಸೆಪಡಿಸಬೇಕೆಂದು, ಬಾಧೆಪಡಿಸಬೇಕೆಂದು, ಆಧ್ಯಾತ್ಮಿಕ ಜೀವಿತದಲ್ಲಿ ಅವರು ಬೆಳೆಯದಂತೆ ತಡೆ ಮಾಡಬೇಕು ಎಂಬುದಾಗಿ ಎಷ್ಟೋ ಪ್ರಯತ್ನಗಳನ್ನು ಮಾಡುತ್ತಾರೆ. ಆದರೆ ದೇವರ ವಾಕ್ಯಾನುಸಾರವಾಗಿ ಅಂತಹ ಸಿಚುವೇಶನ್ ನಮಗೆ ಬರುವಾಗ, ಅಂತಹ ಪರಿಸ್ಥಿತಿಗಳು ನಮಗೆ ಎದುರಾಗುವಾಗ ನಾವು ದೇವರ ಆಶ್ರಯವನ್ನು ನಾವು ಕೋರಿಕೊಳ್ಳಬೇಕು. ಯಾಕಂದ್ರೆ ಆತನು ನಮಗೆ ಸಹಾಯ ಮಾಡುವ ಆತನು. ಆದ್ದರಿಂದ ಇಬ್ರಿಯ ಭಾಷೆಯಲ್ಲಿ ಸಹಾಯಕನು ಎನ್ನುವಂತಹ ಮಾತಿಗೆ ಅಜರ್ ಎಂಬುದಾಗಿ ಉಪಯೋಗಿಸಿದ್ದಾರೆ. ಎಬಿನೇಜರ್ ಎನ್ನುವಂತಹ ಮಾತನ್ನು ನಾವು ಹೆಚ್ಚಾಗಿ ಕೇಳುತ್ತಾ ಇರುತ್ತೇವೆ ಅಲ್ವಾ? ಅಜರ್ ಅಂದರೆ ಸಹಾಯವು. ದೇವರು ನಮಗೆ ಸಹಾಯ ಮಾಡುತ್ತಾರೆ. ಹೆಲ್ಪ್ ಎನ್ನುವಂತಹ ಮಾತು ಇಂಗ್ಲಿಷಲ್ಲಿ ಬರೆದಿದ್ದರೂ ಕೂಡ ಇಬ್ರಿಯ ಭಾಷೆಯಲ್ಲಿರುವಂತಹ ಅಜರ್ ಎನ್ನುವಂತಹ ಪದಕ್ಕೆ ಏಡ್ ಎನ್ನುವಂತಹ ಪದ ಇನ್ನೂ ಕೂಡ ಚೆನ್ನಾಗಿರುತ್ತದೆ. ಏಡ್ ಅಂದರೆ ಬಹಳ ಚೆನ್ನಾಗಿ ಸಹಾಯ ಮಾಡುವಂಥದ್ದು, ಅಂದರೆ ಕಷ್ಟದ ಸಮಯದಲ್ಲಿ ಸ್ಪಂದಿಸುವಂಥದ್ದು, ಇಂತಹ ಅರ್ಥಗಳು ಬರುತ್ತದೆ. ಫಸ್ಟ್ ಏಡ್ ಎಂಬುದಾಗಿ ಹೇಳುತ್ತಾರೆ, ಕೇಳಿದ್ದೀರಾ? ಅಂದರೆ ಯಾರಾದರೂ ಆಕ್ಸಿಡೆಂಟ್ಗೆ ಗುರಿಯಾಗಿದ್ದಾಗ, ರೋಡಿನಲ್ಲಿ ಬಿದ್ದಿದ್ದಾಗ, ಕೆಲವರಿಗೆ ರಕ್ತ ಸುರಿಯುತ್ತಾ ಇರುತ್ತದೆ, ಏಟುಗಳು ಬಿದ್ದು ಬಹಳ ಬಾಧೆ ಪಡುತ್ತಿರುವಾಗ ಫಸ್ಟ್ ಏಡ್ ಕಿಟ್ಸ್ ಇರುತ್ತದೆ. ಬಸ್ಸಲ್ಲಾಗಲಿ, ಟ್ರೈನಲ್ಲಾಗಲಿ, ಫ್ಲೈಟಲ್ಲಾಗಲಿ ಅಥವಾ ಆಂಬ್ಯುಲೆನ್ಸ್ಗಳಲ್ಲಾಗಲಿ ಆ ಫಸ್ಟ್ ಏಡ್ ಕಿಟ್ ಅನ್ನು ತೆಗೆದುಕೊಂಡು ಹೋಗಿ ಮೊದಲು ಅವರಿಗೆ ಸಹಾಯ ಮಾಡುವುದಕ್ಕಾಗಿ ಪ್ರಯತ್ನ ಮಾಡುತ್ತಾರೆ. ಸಹಾಯ ಮಾಡುವಂಥದ್ದು ಏಡ್ ಎನ್ನುವಂತಹ ಪದವನ್ನು ನಾವು ನೋಡುತ್ತೇವೆ. ಆದರೆ ಮನುಷ್ಯರ ಸಹಾಯವನ್ನು ಕೆಲವು ಸಾರಿ ಆಶಿಸಿ ನಿರಾಶೆಗೊಳ್ಳುತ್ತೇವೆ. ಮನುಷ್ಯರೇನೋ ಮಾಡುತ್ತಾರೆಂತಲೋ, ಸಂಬಂಧಿಕರೇನೋ ಮಾಡುತ್ತಾರೆಂತಲೋ, ಅವರು ಬಹಳ ದೊಡ್ಡ ವ್ಯಕ್ತಿ ರೀ, ಬಹಳ ಹಣ ಇರುವಂತವರು ರೀ, ನಮ್ಮ ಫ್ರೆಂಡ್ಸು ಸಾಧಾರಣವಾದವರಲ್ಲ ಎಂಬುದಾಗಿ ಅಂದುಕೊಳ್ಳುತ್ತೇವೆ. ಆದರೆ ನಮಗೆ ಇಕ್ಕಟ್ಟು ಕಷ್ಟ ಬಂದಾಗ ಅವರು ಯಾರು ಕೂಡ ಕಾಣಿಸುವುದಿಲ್ಲ. ಅವರು ಯಾರೂ ನಮಗೆ ಸಹಾಯ ಮಾಡದೆ ಹೋಗಬಹುದು. ಅಟ್ ದಟ್ ಪರ್ಟಿಕ್ಯುಲರ್ ಮೂಮೆಂಟ್ ವಿ ಮಸ್ಟ್ ಲೀನ್ ಆನ್ ಗಾಡ್, ವಿ ಮಸ್ಟ್ ಡಿಪೆಂಡ್ ಆನ್ ಅವರ್ ಲವಿಂಗ್ ಸೇವಿಯರ್. ನಮ್ಮ ರಕ್ಷಕನಾದ ದೇವರನ್ನೇ ಅವಲಂಬಿಸಬೇಕು. ಆತನ ಪಾದ ಸಮ್ಮುಖದಲ್ಲಿ ಬಂದು ಮೊಣಕಾಲೂರಿ, ಲಾರ್ಡ್ ಐ ನೀಡ್ ಯು, ನೀವು ನನ್ನ ಸಹಾಯಕನಾಗಿರುವುದಕ್ಕಾಗಿ ಸ್ತೋತ್ರ ಎಂಬುದಾಗಿ ದೇವರನ್ನು ದೃಷ್ಟಿಸುವಾಗ ಆತನು ಅದ್ಭುತವಾದ ಸಹಾಯವನ್ನು ನಮ್ಮ ಜೀವಿತದಲ್ಲಿ ಮಾಡುತ್ತಾರೆ. ನಾನು ನನ್ನ ಜೀವಿತದ ಕುರಿತಾಗಿ ಹೇಳುವುದಾದರೆ ದೇವರು ಎಷ್ಟೋ ಮೇಲು ಉಪಕಾರಗಳನ್ನು ಮಾಡಿದ್ದಾರೆ. ಆತನ ಸನ್ನಿಧಿಯಲ್ಲಿ ಮೊಣಕಾಲೂರುವ ಪ್ರತಿ ಸಾರಿ ನಾನು ಯಾವುದನ್ನು ದೇವರ ಹತ್ರ ಕೇಳುತ್ತೇನೋ ಆ ರೀತಿಯಾಗಿ ದೇವರ ಸಹಾಯವು ನನಗೆ ದೊರಕುವಂತದನ್ನು ನಾನು ಸ್ಪಷ್ಟವಾಗಿ ಜೀವಿತದಲ್ಲಿ ನೋಡಿದ್ದೇನೆ. ಆದ್ದರಿಂದ ನಾನು ಯಾವಾಗಲೂ ದೇವರನ್ನು ಸ್ತುತಿಸುತ್ತೇನೆ, ಆತನನ್ನು ಘನಪಡಿಸುತ್ತೇನೆ.
ನಾನು ಯಾವತ್ತೂ ಕೂಡ ದೇವರ ಮೇಲೆ ಬೇಸರಗೊಳ್ಳುವುದಿಲ್ಲ, ಯಾಕಂದ್ರೆ ನನ್ನ ದೇವರು ಏನೇ ಮಾಡಿದರೂ ಕೂಡ ನನ್ನ ಒಳ್ಳೆಯದಕ್ಕಾಗಿ ಮಾಡುತ್ತಾರೆ. ಆ ನಂಬಿಕೆ ನನ್ನಲ್ಲಿದೆ, ಆದ್ದರಿಂದ ಆತನು ನನ್ನ ಸಹಾಯಕನು, ಪ್ರತಿ ಪರಿಸ್ಥಿತಿಯಲ್ಲೂ ಜೊತೆ ಇರುವ ಆತನು. ಎಸ್ ಮೈ ಡಿಯರ್ ಫ್ರೆಂಡ್, ಈ ದಿನ ಕುಗ್ಗಿ ಹೋಗಿದ್ದೀಯಾ? ಬೆಳಗ್ಗೆನೆ ಎದ್ದ ಕೂಡಲೇ ನಿನಗಿರುವಂತಹ ಕಷ್ಟಗಳೆಲ್ಲವೂ ಕೂಡ ನಿನ್ನ ಮುಂದೆ ನಿಂತಿದ್ಯಾ? ಸವಾಲು ಮಾಡುತ್ತಾ ಇದೆಯಾ, ನನ್ನನ್ನು ಹೇಗೆ ದಾಟಿ ಮುಂದೆ ಹೋಗುತ್ತೀಯಾ ಎಂಬುದಾಗಿ ಸಮಸ್ಯೆ ನಿನ್ನನ್ನು ನೋಡಿ ಸವಾಲು ಮಾಡುತ್ತಾ ಇದೆಯಾ? ಒಂದೇ ಒಂದು ಮಾತು ಹೇಳು, ನನ್ನ ದೇವರೇ ನನಗೆ ಸಹಾಯಕನು. ಮೈ ಗಾಡ್ ಈಸ್ ಮೈ ಹೆಲ್ಪ್. ಆತನೇ ನನಗೆ ಸಹಾಯ ಮಾಡುವಂತ ಕರ್ತನು. ನಾನು ಆತನನ್ನು ಆಶ್ರಯಿಸಿರುವುದರಿಂದ ಖಚಿತವಾಗಿ ಆತನು ನನ್ನನ್ನು ರಕ್ಷಿಸುತ್ತಾನೆ ಎಂಬುದಾಗಿ ಆ ಪಾಸಿಟಿವ್ ಅಫರ್ಮೇಷನ್ ಅನ್ನು ನೀನು ಹೇಳುವುದಾದರೆ ಖಚಿತವಾಗಿ ದೇವರು ನಿನ್ನ ಜೀವಿತದಲ್ಲಿ ಒಳಿತು ಮಾಡುತ್ತಾರೆ. ಈ ದಿನ ಒಂದು ವೇಳೆ ನೀನು ಸೋಲಿನಲ್ಲಿ ಇದ್ದೀಯೇನೋ, ನಿನ್ನೆ ದಿನ ನಡೆದಂತಹ ಸಂಭವಗಳೆಲ್ಲವೂ ಕೂಡ ನಿನ್ನ ಜೀವಿತದಲ್ಲಿ ಒಂದು ದೊಡ್ಡ ಭಾರವನ್ನು ಹಾಕಿದೆಯೇನೋ, ಬಾ ದೇವರ ಬಳಿಗೆ ಬಾ. ಆತನು ನಿನ್ನ ಭಾರವನ್ನು ತೊಲಗಿಸಿ ದೊಡ್ಡ ವಿಶ್ರಾಂತಿಯನ್ನು, ಸಮಾಧಾನವನ್ನು, ನೆಮ್ಮದಿಯನ್ನು ಆತನು ದಯಪಾಲಿಸುತ್ತಾರೆ. ಆತನ ಮೇಲೆ ವಿಶ್ವಾಸ ಇಟ್ಟಿದ್ದೇವೆ, ಆದ್ದರಿಂದ ನಂಬಿಕೆ ಇಟ್ಟಿದ್ದೇವೆ, ಆದ್ದರಿಂದ ಆತನು ನಮ್ಮನ್ನು ಬಿಡಿಸಿ ರಕ್ಷಿಸುತ್ತಾರೆ. ಈ ದಿನ ನೀವು ಯಾವುದೇ ಬಾಧೆಯಲ್ಲಿದ್ದರೂ, ಯಾವುದೇ ಕಷ್ಟದಲ್ಲಿದ್ದರೂ, ಯಾವುದೇ ಇಕ್ಕಟ್ಟಿನಲ್ಲಿದ್ದರೂ ದೇವರು ಅವೆಲ್ಲವುಗಳಿಂದ ಬಿಡಿಸಿ ನಿಮ್ಮನ್ನು ರಕ್ಷಿಸಬೇಕೆಂದು ನಾನು ಪ್ರಾರ್ಥಿಸುತ್ತೇನೆ. ನೀವು ಕೂಡ ಪ್ರಾರ್ಥನೆ ಮಾಡಿರಿ. ದೇವರು ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯವನ್ನು ಮಾಡುತ್ತಾರೆ. ಕಣ್ಣು ಮುಚ್ಚರಿ, ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ತಂದೆ, ನೀವು ನಮಗೆ ಸಹಾಯಕನಾಗಿದ್ದೀರಾ. ನಿಮ್ಮನ್ನು ಆಶ್ರಯಿಸುವಾಗ ನಮ್ಮನ್ನು ಕೈ ಬಿಡುವಂತಹ ದೇವರು ಅಲ್ಲ, ಅದಕ್ಕಾಗಿ ನಿಮಗೆ ಸ್ತೋತ್ರ. ನಮ್ಮ ಪ್ರಿಯರು ಯಾರ್ಯಾರು ಈ ದಿನದಲ್ಲಿ ಭಕ್ತಿಹೀನರ ಕೈಯಲ್ಲಿ ಸಿಲುಕಿಕೊಂಡಿದ್ದಾರೋ, ಶ್ರಮೆಯಲ್ಲಿ ಇದ್ದಾರೋ, ಅವರೆಲ್ಲರನ್ನು ನೀವೇ ಕನಿಕರಿಸಿರಿ. ಕರ್ತನೆ, ಮುಟ್ಟಿರಿ, ಬಲಪಡಿಸಿರಿ. ಪರಿಶುದ್ಧಾತ್ಮನಾದ ದೇವರೇ, ಬಲವಾದ ನಿಮ್ಮ ಶಕ್ತಿಯಿಂದ, ಅಭಿಷೇಕದಿಂದ ಪ್ರತಿಯೊಬ್ಬರನ್ನು ತುಂಬಿಸಿ, ಘನವಾದ ನಿಮ್ಮ ಕಾರ್ಯಕ್ಕಾಗಿ ಪ್ರತಿಯೊಬ್ಬರನ್ನು ಉಪಯೋಗಿಸಿರಿ. ನಮ್ಮ ದೇವರು ಬಿಡಿಸಿದ್ದಾರೆ, ನಮ್ಮ ದೇವರು ನಮ್ಮನ್ನು ರಕ್ಷಿಸಿದ್ದಾರೆಂದು ಅದ್ಭುತವಾಗಿ ಸಾಕ್ಷಿ ಕೊಡುವ ಹಾಗೆ ಪ್ರತಿಯೊಬ್ಬರನ್ನು ನೀವೇ ಬಲಪಡಿಸಬೇಕೆಂದು ಈ ಉದಯ ಕಾಲದಲ್ಲಿ ನೀವು ಕೊಟ್ಟಂತ ವಾಗ್ದಾನಕ್ಕಾಗಿ ಸ್ತೋತ್ರ ಮಾಡುತ್ತಾ ಯೇಸು ಕ್ರಿಸ್ತನ ಅತ್ಯುನ್ನತವಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆ. ಆಮೇನ್. God bless you, dear friends. Have a wonderful day.